ಇನ್ನು ಐಶ್ವರ್ಯ ಅವ್ರಿಗೆ ಈ ಪ್ರಶ್ನೆ, ನೀವು ಇವರಲ್ಲಿ ಇರೋದ್ರಲ್ಲಿ ಧನು ಆದ್ರೆ ನೆಕ್ಸ್ಟ್ ನೀವೇನೆ ಸ್ವಲ್ಪ ಜಾಸ್ತಿ ದಿನ ಇದ್ದಿದ್ದು ಮನೆಯಲ್ಲಿ. ಈ ಕ್ವೆಶನ್ ನೆಕ್ಸ್ಟ್ ಧನುಗೆ ಕೇಳ್ತೀನಿ. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಏನ್ ಬಂದ್ರಲ್ಲ, ಅವರು ಬಂದು ಎಲ್ಲರನ್ನು ಓವರ್ಟೇಕ್ ಮಾಡ್ಬಿಟ್ರ ಅಂತ ಒಂದೇ ಸಲ ಮನೆಯಲ್ಲಿ? ನೀವು ಹನುಮಂತು ರಜತ್ ಬಗ್ಗೆ ಹೌದು ಹೌದು ಇಬ್ರು ಓವರ್ಟೇಕ್ ಅಂತ ಏನು ಮಾಡಿಲ್ಲ. ಬಿಕಾಸ್ ಅವ್ರು ಬಂದಾದ್ಮೇಲೂ ನಾವ್ ಏನೇನಿದ್ವಿ ಅದೇ ಇದ್ವಿ. ಬಟ್ ಐ ಥಿಂಕ್ ಏನಂದ್ರೆ ಒಂದು ರೇಡಿಯೇಷನ್ ತಗೊಂಬಂದ್ರು ಮನೇಲಿ, ಒಂದಷ್ಟು ಎನರ್ಜಿ ತಗೊಂಬಂದ್ರು. ಎಸ್ಪೆಷಲಿ ರಜತ್ ಬಂದಾಗ ಮನೆ ಒಂದ್ ಸ್ವಲ್ಪ ಕೂಲ್ ಡೌನ್ ಆಗಿತ್ತು ಅಂತ ಹೇಳ್ಬೋದು. ಬಟ್ ಅವ್ರು ಬಂದಾದ್ಮೇಲೆ ಇನ್ನೊಂದಷ್ಟು ಸ್ವಲ್ಪ ಆಕ್ಟಿವ್ ಆದ್ವಿ ನಾವೆಲ್ಲರೂ. ಓಕೆ, ಇನ್ನೊಂದ್ ಸ್ವಲ್ಪ ರೇಸ್ ಇದೆ ಗುರು, ಇನ್ನು ಓಡ್ಬೇಕು ಅಂತ ಒಂದಷ್ಟು ಎಚ್ಚೆತ್ಕೊಂಡ್ವಿ ಅನ್ಸುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾರನ್ನೂ ಓವರ್ಟೇಕ್ ಮಾಡ್ಕೊಂಡು ಹೋದ್ರು ಅಥವಾ ಮತ್ತೊಬ್ರನ್ನ ಯಾರೋ ಹಿಂದೆ ಹಾಕ್ಬಿಟ್ಟು ಅವ್ರು ಹೋಗ್ತಾ ಇದಾರೆ ಆ ಥರದ್ದೇನು ಅನ್ಸಿಲ್ಲ. ನಮ್ಮ ಆಟ ನಾವ್ ಆಡ್ತಾ ಇದ್ವಿ ಅಷ್ಟೇ. ಓಕೆ, ಧನು ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಟಾಪ್ 6 ಅಲ್ಲಿ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಇರೋದು. ಸೊ ಅದು ಓವರ್ಟೇಕ್ ಅನ್ಸಲ್ವಾ ನಿಮಗೆ? ಓವರ್ಟೇಕ್ ಅಂತ ಅನ್ಸಲ್ಲ, ಯಾಕಂದ್ರೆ ಆ ಮನೆಯಲ್ಲಿರುವ ಒಳ್ಳೆತನ ಕಾಣಿಸ್ತದೆ. ಆ ಒಳ್ಳೆತನ ಏನಂದ್ರೆ ಎಲ್ಲ ಮನೆಯವರು ಎಲ್ಲ ಸೇರಿ ಒಳ್ಳೆಯವರಾಗಿರೋದ್ರಿಂದ ಅವ್ರನ್ನ ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡ್ಕೊಂಡು, ಆಟ ಅಂತ ಬಂದಾಗ ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋರನ್ನ ಕೆಲವೊಂದ್ಸಲ ಅವ್ರಿಗೆ ಅಪರ್ಚುನಿಟಿ ಕೊಡದೇ ಇರುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಗೇಮಲ್ಲಿ ಅವ್ರನ್ನ ಸೈಡ್ ಲೈನ್ ಮಾಡುವಂಥದ್ದು, ಯಾವುದೋ ಒಂದು ಟೀಮ್ ಅಂತ ಬಂದಾಗ ಅವ್ರನ್ನ ಸೈಡ್ ಲೈನ್ ಮಾಡುವಂಥದ್ದು ಆಗುತ್ತೆ. ಬಟ್ ಅಲ್ಲಿರುವಂಥ ಎಲ್ಲ ಮನಸ್ಸುಗಳು ಒಂದೇ ರೀತಿಯಾಗಿತ್ತು. ಹಾಗಾಗಿ ಎಲ್ಲರನ್ನ ವೆಲ್ಕಮ್ ಮಾಡೋ ಒಳ್ಳೆತನ ನಮ್ಮಲ್ಲಿ ಇತ್ತು. ಆ ಒಳ್ಳೆತನದಲ್ಲೇ ನಾವು ಈಚೆ ಬಂದು ಕೂತಿದ್ದೇವೆ. ಈಗ ನೋಡಿ ನೀವು ಆನ್ಸರ್ ಕೊಟ್ರಲ್ಲ, ಇವಾಗ ಬ್ಯಾಲೆನ್ಸ್ ಆಗಿ ಅದೇ ಫುಲ್ ಶುಗರ್ ಕೋಟಿಂಗ್ ಇವಾಗ. ಆಕ್ಚುಲಿ ನಿಜ ಅದು. ಯೂಶಲಿ ನೀವು ಪ್ರೀವಿಯಸ್ ಸೀಸನ್ಸ್ ಅಲ್ಲೆಲ್ಲ ನೋಡಿದಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರೊಬ್ರನ್ನೇ ಮೂಲೆ ಗುಂಪು ಮಾಡ್ಬಿಟ್ಟು ಮಿಗ್ದವ್ರೆಲ್ಲ ಒಂದು ಗ್ರೂಪಿಸಮ್ ಇರುತ್ತೆ. ಬಟ್ ಈ ಸಲ ಹಂಗಿಲ್ಲ, ಎಲ್ಲರೂ ಅವ್ರು ಫುಲ್ ಜೆಲ್ ಆಗ್ಬಿಟ್ರೆ. ಆಕ್ಚುಲಿ ಇಲ್ಲ, ಫಸ್ಟ್ ರಜತ್ ಸ್ಟಾರ್ಟಿಂಗ್ ಬಂದಾಗ ನಾವು ಆಕ್ಚುಲಿ ಗ್ರೂಪಿಸಮ್ ಅಂತ ಹೇಳಲ್ಲ, ಬಟ್ ವೈಲ್ಡ್ ಕಾರ್ಡ್ ತರಾನೇ ಟ್ರೀಟ್ ಮಾಡ್ತಾ ಇದ್ವಿ. ಶೋಭನ್ ಆಗ್ಲಿ ರಜತ್ ಆಗ್ಲಿ, ಇಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ನಾವ್ ಇಷ್ಟು ಎಲ್ಲ ಬದುಕಿದೀವಿ ಮನೆಯಲ್ಲಿ, ಅವ್ರೇನಕ್ಕೆ ಬಿಟ್ಕೊಡ್ಬೇಕು ಆ ಥರದ್ದೆಲ್ಲ ಮಾತುಕತೆ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಟಾಸ್ಕ್ ವಿಚಾರಕ್ಕೆ ಬಂದಾಗ ನಾವು ಗ್ರೂಪ್ ಆಗಿ ಡಿವೈಡ್ ಆಗ್ಬಿಡ್ತಾ ಇದ್ವಿ. ಸೊ ನ್ಯಾಚುರಲ್ ಆಗಿ ವಿ ಹ್ಯಾವ್ ಟು ಪ್ಲೇ ವಿತ್ ದೆಮ್. ಓಕೆ, ರಂಜಿತ್ ಅವ್ರಿಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಇವರೆಲ್ಲಾದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಗಳ ಜೊತೆ ಇದ್ದವರು, ನೀವು ಹೊರಗಡೆ ನೋಡಿದವರು, ಅಂದ್ರೆ ನೀವು ಆಡಿಯನ್ಸ್ ಆಗಿ ನೋಡಿದವರು, ನಿಮಗೆ ಅನ್ಸುತ್ತೆ ಅವ್ರು ಬಂದು ಇವ್ರನ್ನೆಲ್ಲ ಓವರ್ಟೇಕ್ ಮಾಡ್ಬಿಟ್ರು ಅವ್ರಿಬ್ರು ಅಂತ ಹೇಳಿ? ಓವರ್ಟೇಕ್ ಅಂತಲ್ಲ, ಬಟ್ ಅವ್ರ ಆಟ ಅವ್ರು ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಅದು ಏನು ಅಂದ್ರೆ ಒಂದು ಫ್ರೆಶ್ ಮೂಮೆಂಟ್ ಅಂತ ಬರುತ್ತಲ್ಲ. ಇವಾಗ ನಾವು ಜೊತೆಲಿ ಇರ್ಬೇಕಾದ್ರೆ ನಾವೆಲ್ಲ 24/7 ನಾವು ಜೊತೆಲೇ ಇರ್ತೀವಿ, ನೋಡ್ತಾ ಇರ್ತೀವಿ, ಎಲ್ಲನೂ ಗೊತ್ತಿರುತ್ತೆ. ಈಗ ಹೊಸದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಹನುಮಂತ ಅವ್ನ ಸ್ಟೈಲಲ್ಲಿ ಆಟ ಆಡೋಕೆ ಸ್ಟಾರ್ಟ್ ಮಾಡ್ದ. ರಜತ್ ಅವ್ನ ನೇಟಿವಿಟಿ ಆಗಿರ್ಬೋದು, ಅವ್ನ ಲೋಕಲ್ ಭಾಷೆ ಆಗಿರ್ಬೋದು, ಅದೊಂದು ಕಂಪ್ಲೀಟ್ ಚೇಂಜ್ ಓವರ್ ಸಿಕ್ತು ಬಿಗ್ ಬಾಸ್ ಮನೆಯೊಳಗೆ. ಅವಾಗ ಏನು ಅಂದ್ರೆ ಇವ್ರಿಗೆ ಆಕ್ಟಿವೇಶನ್ ಆಯ್ತು. ಇವ್ರಿಗೆ ಇಲ್ಲಪ್ಪ ನಾವು ಇನ್ನೂ ಚೆನ್ನಾಗಿ ಆಡಬೇಕು. ಇವ್ನು ಬಂದಾಗೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ ರಜತ್. ಫಸ್ಟ್ ಡೇನೆ ಹೋಗೋ ಬಾರೋ ಅದೆಲ್ಲ ಶುರು ಆಗೋಗಿತ್ತು. ಅವ್ನಿರೋದೇ ಹಂಗೆ ಬಂದಿದೆ ಈಡ್ಗಾಯಿ ಹೊಡೆದು ಸ್ಟಾರ್ಟ್ ಮಾಡ್ಬಿಟ್ರು ಅವರು. ಸೊ ಇಲ್ಲ, ಅದೊಂದು ಚೇಂಜ್ ಓವರ್ ಅಷ್ಟೇ ನಾನು ಕಂಡಂಗೆ, ಚೇಂಜ್ ಓವರು. ಬಟ್ ಆ ಚೇಂಜ್ ಓವರ್ ಬೇಕಿತ್ತು ಮನೆಗೆ. ಏನಕ್ಕೆ ಮನೆ ಕಂಪ್ಲೀಟ್ ಒಂಥರ ಸೈಲೆಂಟ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಎಲ್ಲರೂ ಒಂದೊಂದ್ ಕಡೆ ಜೆಲ್ ಆಗ್ಬಿಟ್ಟಿದ್ರು, ಎಕ್ಸಾಸ್ಟ್ ಆಗಿದ್ರು. ಆಮೇಲೆ ನಾನು ಅವಾಗ ಹೊರಗಡೆ ಬಂದಿದ್ದೆ. ಸೊ ಪ್ರತಿಯೊಂದು ಇತ್ತಲ್ಲ. ಸೊ ಹಂಗಿರ್ಬೇಕಾದ್ರೆ ಇವಂದು ದೋಸ್ತ ಸಿಕ್ಕಾಕೊಂಡಿದ್ದ. ಸೊ ಆ ದೋಸ್ತ ಕಂಟಿನ್ಯೂಟಿ ಹೋಗ್ತಾನೆ ಇತ್ತಲ್ಲಿ. ಆಮೇಲೆ ರಜತ್ ಬಂದಾಗ ಸ್ವಲ್ಪ ಚೇಂಜ್ ಓವರ್ ಸಿಕ್ತು, ಚೆನ್ನಾಗಿತ್ತು ಅದು ಆ್ಯಕ್ಚುಲಿ.